ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆ ಬಂದು ಮುಂದಿನ ತಿಂಗಳು ಅಕ್ಟೋಬರ್ ಮೊದಲನೇ ವಾರದಿಂದ ಪ್ರಾರಂಭವಾಗಲಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ದಯವಿಟ್ಟು ವಿಡಿಯೋ ನೋಡುವಾಗ ನೀವೆಲ್ಲರೂ ಕೂಡ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿದಾಗ ಏನಂತೀರಾ, ಕಮೆಂಟಲ್ಲಿ ಒಂದು ಹೊಸ ಆಪ್ಷನನ್ನು ಕೊಟ್ಟಿದ್ದಾರೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಮಗೆ ಹೈಪಲ್ಲಿ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ. ಬನ್ನಿ ಸರ್, ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಈ ಅರ್ಧ ವರ್ಷಕ್ಕೆ ಬೇಕಾಗಿರುವಂಥ ಒಂದು ಮಾಡೆಲ್ ಕ್ವಶನ್ ಪೇಪರು ಕನ್ನಡ ಮೀಡಿಯಂ ಹಾಗೂ ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಇದೆ. ನಮ್ಮ ಆರ್ಟ್ಸ್ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆನ್ನುತ್ತಾರೆ. ಎಕ್ಸಾಂಪಲ್, ನಾನೇ ಈಗ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀನಿ, ಒಂದು ಸಂಸ್ಥೆಯಲ್ಲಿ, ಆರ್ಗನೈಸೇಷನಲ್ಲಿ. ಅದಕ್ಕೆ ಏನಂತ ಕರಿತೀವಿ ನನಗೆ ಅಂತ ಹೇಳಿದರೆ, ನನ್ನನ್ನು ಎಂಪ್ಲಾಯಿ ಅಂತ ಕರೀತಾರೆ. ಹಾಗಿದ್ದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಏನೇ ಓದಿದರೂ ಅರ್ಥ ಮಾಡ್ಕೊಂಡು ಸ್ವಲ್ಪ ಓದಿದರೆ ನೀವು ನಿಜವಾಗಿಯೂ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗಿತೀರಾ. ಕೆಳಗಿನ ಯಾವ ದೋಷಗಳು ಹೆಚ್ಚು ಗಂಭೀರವಾದದ್ದು ಅಂತ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಎರರ್ ಈಸ್ ಮೋರ್ ಸೀರಿಯಸ್ ಅಂತ ಇದೆ. ನೋಡಿ, ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಮಾದರಿ ಆಯ್ಕೆಯಲ್ಲದ ದೋಷಗಳು, ನಾನ್ ಸ್ಯಾಂಪ್ಲಿಂಗ್ ಎರರ್ ಅಂತ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ಎರಡು ಚಾಲಕರ ಆವೃತ್ತಿ ವಿತರಣೆಯನ್ನು ಹೀಗೆ ಕರೆಯುವರು ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ದಟ್ ಈಸ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಟು ವೇರಿಯಬಲ್ಸ್ ಈಸ್ ಆಲ್ಸೋ ನೋನ್ ಹ್ಯಾಸ್ ಅ ಬೈವೇರಿಯೇಟ್ ಕ್ಲಾಸಿಫಿಕೇಷನ್, ದ್ವಿಚಲಕ ವಿತರಣೆ ಅಂತ. ಕ್ವಶನ್ ನಂಬರ್ 4, ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ ಯೋಜನೆಯ ಗುರಿ ಆಗಿರುವುದಿಲ್ಲ ಅಂತ ಇದೆ. ಆಗಿರುವುದಿಲ್ಲ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಸೆಲ್ಫ್ ಎಫಿಷಿಯನ್ಸಿ ಈಸ್ ದ ರೈಟ್ ಆನ್ಸರ್. ಹೌದಲ್ವಾ, ಸೆಲ್ಫ್ ಎಫಿಷಿಯನ್ಸಿ. ಆದರೆ ಬಹಳ ಜನ ಸೆಲ್ಫ್ ರಿಲಿಯನ್ಸ್ ಅಂತಲೂ ಕೂಡ ಬರೀತಾ ಇದ್ದಾರೆ. ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಒಳ್ಳೆಯದು ಕಣ್ರಪ್ಪ. ಹಾಗೂ ಕಮೆಂಟ್ ಮುಖಾಂತರ ಯಾವುದು ಸರಿ ಅಂತ ನನಗೆ ತಿಳಿಸಿ. ಕ್ವಶನ್ ನಂಬರ್ 5, ಈ ಕೆಳಗಿನ ಅವುಗಳಲ್ಲಿ ಏನ್ರಿ ಇದು, ಯಾರು ಉತ್ತಮವಾಗಿ ಕೆಲಸ ಮಾಡಬಲ್ಲರು ಅಂತ ಇದೆ. ಹೂ ಕ್ಯಾನ್ ವರ್ಕ್ ಬೆಟರ್ ಇನ್ ದ ಫಾಲೋಯಿಂಗ್ ಅಂತ. ಕ್ವಶನ್ ನಂಬರ್ 5ಕ್ಕೆ 100% ಸರಿಯಾದ ಉತ್ತರ ಬಂದು ಎ ಪರ್ಸನ್ ವಿತ್ ಸೌಂಡ್ ಹೆಲ್ತ್ ಅಂತ ಹೇಳಿದರೆ ಸದೃಢ ಆರೋಗ್ಯ ವ್ಯಕ್ತಿ, ಹೊಂದಿದ ವ್ಯಕ್ತಿ ಅಂತ. ಈಗ ಇಲ್ಲಿಗೆ 5 MCQಸ್ಗಳು ಕಂಪ್ಲೀಟ್ ಆಯಿತು. 5 MCQಸ್ಗಳು ಕಂಪ್ಲೀಟ್ ಆಯಿತು ಅಂದರೆ ಅರ್ಥ ಏನು ಅಂದರೆ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲೂ ನಿಮ್ಮ ಕ್ವಶನ್ ಪೇಪರಲ್ಲೂ 5 MCQಸು ಬರೋದು. ಸೆಕೆಂಡ್ ಮೇನ್ ಕ್ವಶನಲ್ಲಿ ನಿಮಗೆಲ್ಲರಿಗೂ ಕೂಡ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಆಯಿತಾ, ಬಿಟ್ಟ ಸ್ಥಳ. ಬನ್ನಿ, ವರ್ಗದ 2 ಮಿತಿಗಳನ್ನು ಡ್ಯಾಶ್ ಎಂದು ಕರೆಯುವರು ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಕ್ಲಾಸ್ ಲಿಮಿಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ವರ್ಗ ಮಿತಿಗಳು ಅನ್ನುವಂಥದ್ದು ಸರಿಯಾದ ಉತ್ತರ. ಅಂಕಗಣಿತೆಯ ರೇಖಾನಕ್ಷೆಯನ್ನು ಡ್ಯಾಶ್ ಎಂದು ಕರೆಯುವರು. ಅರ್ಥಮೆಟಿಕ್ ಲೈನ್ ಗ್ರಾಫ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡ್ಯಾಶ್. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಟೈಮ್ ಸೀರೀಸ್ ಗ್ರಾಫ್ ಅಂತ ಕರೆಯುತ್ತಾರೆ. ಕ್ವಶನ್ ನಂಬರ್ 8 ನೋಡೋಣ. ಈಗ ಇದು ನಮ್ಮ ಮೇಲ್ ಐ ಡಿ ವಿದ್ಯಾರ್ಥಿಗಳೇ, ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟ್ 1 ಲಾಸ್ಟ್ ಮಂತಲ್ಲಿ ಎಕ್ಸಾಮ್ ಆಯ್ತಲ್ವ, ಅದರ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐ ಡಿಗೆ ಕಳುಹಿಸಿಕೊಡಿ. ದಯವಿಟ್ಟು ಕಳಿಸಿ ಕೊಡಿ, ಎಲ್ಲ ಸಬ್ಜೆಕ್ಟಿಂದು. ಬನ್ನಿ ವಿದ್ಯಾರ್ಥಿಗಳೇ, 8ನೆಯ ಪ್ರಶ್ನೆ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸು. ಯೋಜನಾ ಆಯೋಗದ ಅಧ್ಯಕ್ಷರು ಡ್ಯಾಶ್ ಚೇರ್ಪರ್ಸನ್ ಆಫ್ ಪ್ಲಾನಿಂಗ್ ಕಮಿಷನ್ ಅಂತ ಇದೆ. ಯಾರು ಅಧ್ಯಕ್ಷರು ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಕ್ವಶನ್ ನಂಬರ್ 8ಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಅಂದರೆ ಪ್ರೈಮ್ ಮಿನಿಸ್ಟರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9 ಎಷ್ಟು ಈಸಿಯಾಗಿದೆ ನೋಡಿ. RBI ಡ್ಯಾಶ್ ವಲಯವನ್ನು ನಿಯಂತ್ರಿಸುತ್ತದೆ ಅಂತ ಇದೆ. ಹೌದಲ್ವಾ, ರೆಗ್ಯುಲೇಟ್ಸ್ ಡ್ಯಾಶ್ ಸೆಕ್ಟರ್ ಅಂತ ಎಲ್ಲರಿಗೂ ಕೂಡ ಗೊತ್ತು. ಬ್ಯಾಂಕಿಂಗ್ ಅಂತ ಹೇಳಿದ್ರೇ ಫೈನಾನ್ಷಿಯಲ್ ಸೆಕ್ಟರ್ ಅನ್ನುವಂಥದ್ದು ಸರಿಯಾದ ಉತ್ತರ. 10ನೆಯ ಪ್ರಶ್ನೆ, ಆರ್ಥಿಕ ಬೆಳವಣಿಗೆ ವಿದ್ಯಾವಂತ ವ್ಯಕ್ತಿಯ ಕೊಡುಗೆಯು ಡ್ಯಾಶ್ ವೆಚ್ಚಕ್ಕಿಂತ ಹೆಚ್ಚಾಗಿರುತ್ತದೆ. ದಿ ಕಾಂಟ್ರಿಬ್ಯೂಷನ್ ಆಫ್ ಎಜುಕೇಟೆಡ್ ಪರ್ಸನ್ ಟು ಎಕನಾಮಿಕ್ ಗ್ರೋತ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಆ್ಯನ್ ಡ್ಯಾಶ್ ಪರ್ಸನ್ ಅಂತ ಇದೆ. ಅನ್ಎಜುಕೇಟೆಡ್ ಪರ್ಸನ್ಗಿಂತ ಎಜುಕೇಟೆಡ್ ಒನ್ನಿಂದೆ, ಯಾಕೆಂದರೆ ಅವನು ಟ್ಯಾಕ್ಸ್ ಕಟ್ತಾನೆ, ಅವನು ಪ್ರತಿಯೊಂದು ಆಯಿತಾ ದೇಶಕ್ಕೆ ಏನಿರುತ್ತೋ ರೂಲ್ಸನ್ನು ಹೋಗ್ತಾ ಇರ್ತಾನೆ. ನೋಡಿ, ಈಗ ಥರ್ಡ್ ಮೇನ್ ಕ್ವಶನ್ ಹೊಂದಿಸಿ ಬರೆಯಿರಿ ಅಂತ ಇದೆ. ಇದರಲ್ಲಿ ಸೆನ್ಸಸ್ ಅಂತ ಇದೆ, ಜನಗಣತಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೊಡೋದು, ಎಲ್ಲವನ್ನೂ ಅದರಲ್ಲಿ ಒಳಗಡೆ ಬರ್ತಾನೆ ಅಂತ. ಇದು ವಾಟ್ ಡಸ್ ಇಟ್ ಮೀನ್, ಕವರ್ಸ್ ಎವ್ರಿ ಇಂಡಿವಿಜುವಲ್ ಅಂತ. ಆಯಿತಾ, ಎಲ್ಲ ವ್ಯಕ್ತಿಗಳು ಒಳಗೊಂಡಿರುತ್ತದೆ ಅಂತ. ನೆಕ್ಸ್ಟ್ ಅರ್ಥಮೆಟಿಕ್ ಮೀನ್ ಅಂತ ಇದೆ. ಅದಕ್ಕೆ ಒಂದು ಇದಿದೆ ಅಲ್ವಾ ಸಿಂಬಲು, ಯಾವುದು 4th ಒನ್, ದಟ್ ಈಸ್ ದ ರೈಟ್ ಆನ್ಸರ್ ಎಕ್ಸ್. ನೆಕ್ಸ್ಟು ಪರ್ಸನಲ್ ಇಂಟರ್ವ್ಯೂ ಅಂತ ಇದೆ. ವೈಯಕ್ತಿಕ ಸಂದರ್ಶನವನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ, ವೆಚ್ಚ ಜಾಸ್ತಿ ಆಗುತ್ತೆ. ಅದನ್ನು ನಾವು ಇಂಗ್ಲೀಷಲ್ಲಿ ಎಲ್ಲಿದೆಪ್ಪ, ಮೋರ್ ಎಕ್ಸ್ಪೆನ್ಸಿವ್ ಅಂತ ಕರಿತೀವಿ, ಅದಕ್ಕೆ ವೆಚ್ಚ ಅಂತ. ಬನ್ನಿ, ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇದೆ, ಭೂ ಸುಧಾರಣೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥ. ಇದರಿಂದ ಏನಾಗುತ್ತೆ ಅಂದರೆ ಇಂಪ್ರೂವ್ಮೆಂಟ್ಸ್ ಆಫ್ ಇನ್ ದ ಫೀಲ್ಡ್ ಆಫ್ ಲ್ಯಾಂಡ್ ಟು ಇನ್ಕ್ರೀಸ್
ಇಟ್ಸ್ ಪ್ರಾಡಕ್ಟಿವಿಟಿ ಅಂತ. ಉತ್ಪಾದನೆಯನ್ನು ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದಾಗಿದೆ ಅಂತ. ಸುಧಾರಣೆ ಅಂದರೆ ಲಾಸ್ಟ್ ಕ್ವಶನು ಮ್ಯಾಚ್ ದ ಫಾಲೋಯಿಂಗು ಶೈಕ್ಷಣಿಕ ಸಾಧನೆ ಅಂತ ಇದೆ. ಶೈಕ್ಷಣಿಕ ಸಾಧನೆ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಲಿಟ್ರಸಿ ರೇಟ್ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನನಗೆ ಸ್ವಲ್ಪ ಡೌಟು ಇದೆ ಅನ್ಸುತ್ತೆ, ಆಯಿತಾ. ಐದನೇದು ಬನ್ನಿ ಈಗ ಕ್ವಶನ್ 4th ಮೇನ್ ಕ್ವಶನಿಗೆ ಹೋಗೋಣ. ಇಲ್ಲೂ ಕೂಡ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳು. ಬನ್ನಿ ಸರ್, ಎಷ್ಟು ಈಸಿಯಾಗಿದೆ. NSSO ಅಂತ ಇದೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್ ಅಂತ. ನೆಕ್ಸ್ಟ್, ಚಲನ ಎಂದರೇನು? ವಾಟ್ ಈಸ್ ಎ ವೇರಿಯಬಲ್ ಅಂತ ಇದೆ. ಇಟ್ ಈಸ್ ಎ ಏನಂತೀರ ಕ್ವಾಂಟಿಟಿ ಟೆಸ್ಟ್, ಹೌದಲ್ವಾ? ಏನಂತೀರ ಕ್ಯಾನ್ ಚೇಂಜ್ ಆರ್ ವೇರಿ, ದಟ್ ಈಸ್ ದಿ ಕಾಲ್ಡ್ ವೇರಿಯಬಲ್. ನೆಕ್ಸ್ಟ್, ಬಂಡವಾಳ ಸರಕುಗಳ ಕೈಗಾರಿಕೆಗಳೆಂದರೇನು? ವಾಟ್ ಈಸ್ ದ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರೀಸ್ ಅಂತ ಇದೆ. ನೋಡಿ, ದಟ್ ಪ್ರೊಡ್ಯೂಸ್ ಗೂಡ್ಸ್ ಯೂಸ್ ಟು ದೀಸ್ ಇಂಡಸ್ಟ್ರೀಸ್ ಪ್ರೊಡ್ಯೂಸ್ ಗೂಡ್ಸ್ ಯೂಸ್ ಟು ಪ್ರೊಡ್ಯೂಸ್ ಅದರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರಾದರ್ ದ್ಯಾನ್ ದಿ ಡೈರೆಕ್ಟ್ ಕನ್ಸಂಪ್ಷನ್, ದಟ್ ಈಸ್ ಕಾಲ್ಡ್ ಇನ್ ದಿ ಏನಂತೀರ ತಾವುಗಳು ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರೀಸ್ ಅಂತ. ಮೆನ್ಷನ್ ಎನಿ ಒನ್ ಪಬ್ಲಿಕ್ ಸೆಕ್ಟರ್ ಅಂತ ಇದೆ. 4 ಇದಾವೆ ಸರ್, ಯಾವುದಾದ್ರೂ ಬರಿಬೋದು, ಭಾಳ ಇದ್ದಾವೆ. ಇಂಡಿಯನ್ ರೈಲ್ವೇಸ್ ಆಗಿರ್ಬೋದು, BHEL ಆಗಿರ್ಬೋದು, ಅಥವಾ ಏನಂತೀರ ಇದು IOC ಆಗಿರ್ಬೋದು, ಆಯಿತಾ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಯಾವುದಾದ್ರೂ ಆಗಿರ್ಬೋದು. ನೆಕ್ಸ್ಟ್, ವಾಟ್ ಈಸ್ ಗ್ಲೋಬಲೈಸೇಷನ್ ಅಂತ ಇದೆ. ಗ್ಲೋಬಲೈಸೇಷನ್ ಅಂತ ಹೇಳಿದರೆ ಬ್ರಾಡ್ ಮೈಂಡ್ ಆಗಿ ಬಿಸ್ನೆಸ್ಸನ್ನು ಮಾರುವಂಥದ್ದು, ಒಂದೇ ಕಡೆ ಅಲ್ಲ, ಒಂದೇ ದೇಶದಲ್ಲೆಲ್ಲ, ಎಲ್ಲ ಕಡೆ. ಅದನ್ನೇ ನಾವು ಇಂಗ್ಲೀಷಲ್ಲಿ ಇಂಟಿಗ್ರೇಷನ್ ಆಫ್ ಎ ಕಂಟ್ರೀಸ್ ಎಕನಾಮಿ ವಿತ್ ದಿ ವರ್ಲ್ಡ್ ಎಕನಾಮಿ, ದಟ್ ಈಸ್ ಕಾಲ್ಡ್ ಗ್ಲೋಬಲೈಸೇಷನ್. ಇಷ್ಟೇ ಸರ್, ಮತ್ತೆ ಏನೂ ಇಲ್ಲ. ನೋಡಿ ವಿದ್ಯಾರ್ಥಿಗಳೇ, ಮುಂದೆ ಬರುವಂಥದ್ದು ಪಾರ್ಟ್ B ಆಗಿದೆ. ಈಗ ನಾವು ಮುಗಿಸಿದ್ದು ಪಾರ್ಟ್ A ಮಾತ್ರ. ಪಾರ್ಟ್ A 20 ಮಾರ್ಕ್ಸಿಗಿದೆ. 5 MCQs, 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದ ಫಾಲೋಯಿಂಗ್, 5 1 ಅಂಕದ ಪ್ರಶ್ನೆಗಳು. 20 ಅಂಕಗಳು ಆಯಿತು. 20 ಅಂಕಗಳು ಆಯಿತು ಅಂದರೆ ಅರ್ಥವೇನು ಅಂತ ಹೇಳಿದರೆ, ನಿಮಗೆ ಪಾಸಿಂಗ್ ಮಾರ್ಕ್ಸು 70ಕ್ಕೆ 21. ಇಲ್ಲಿ ಪಾಸ್ ಆಗಲಿಕ್ಕೆ ನಾವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿಲ್ಲ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಸಬ್ಜೆಕ್ಟಿನ 3 ಮಾಡಲ್ ಕ್ವಶನ್ ಪೇಪರ್ ಇದ್ದಾವೆ. 3 ಓದಿದರೆ ಸಾಕು, ಔಟ್ ಆಫ್ 100% ನಿಮಗೆ ಸಿಗುತ್ತೆ ಅನ್ನಲ್ಲ, ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು ಹೇಳಿ ನೋಡೋಣ. ಪ್ರತಿಯೊಬ್ಬರು ಕೂಡ ತಮಗೆ, ಆಯಿತಾ, ಈ ಎಲ್ಲ ಪ್ರಶ್ನೆಗಳನ್ನು ಬರ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಅಂಕಗಳನ್ನು ಎಕ್ಸಾಮಲ್ಲಿ ತೆಗೆದು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆದ ತಕ್ಷಣ ನಮ್ಮ ಮೇಲ್ ID ಇದೇ ಆಗಿರುತ್ತೆ, ರೆಡ್ಡಿಂಕಲ್ಲಿ ಬರ್ತಾ ಇದೆ ಅಲ್ವಾ, ಆಲ್ ಇನ್ ಒನ್ PDF 99 ಅಂತ. ಇದಕ್ಕೆ ಕಳುಹಿಸಿ ಕೊಡಿ. ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆಯ ಹೆಸರನ್ನು ಹಾಕಿ ಕಳುಹಿಸಿಕೊಡಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ನೋಡಿ ವಿದ್ಯಾರ್ಥಿಗಳೇ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಇರುವಂಥದ್ದು ಇಂಗ್ಲೀಷಿಗಾಗಿ. ಇಂಗ್ಲೀಷಲ್ಲಿ ಯಾರು ವೀಕ್ ಇದ್ದರು, ಇಂಗ್ಲೀಷಲ್ಲಿ ಯಾರು ಫೇಲ್ ಆಗ್ತಾಯಿದ್ರು, ಇಂಗ್ಲೀಷಲ್ಲಿ ಯಾರಿಗೆ ಔಟ್ ಆಫ್ ಅಂಕಗಳು ಬರ್ತಾಯಿಲ್ವೋ ಅಂಥ ವಿದ್ಯಾರ್ಥಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಜೊತೆಗೆ ಪ್ರತಿಯೊಂದು ವೀಡಿಯೋದ ಕೆಳಗಡೆ ನಿಮಗೆ ಗ್ರಾಮರಿನ ಲಿಂಕ್ಗಳು ಇರುತ್ತೆ. ಯಾರು ಗ್ರಾಮರಲ್ಲಿ ಪರ್ಫೆಕ್ಟ್ ಇರ್ತಾರೋ ಅವರೇ ಹೈಯೆಸ್ಟ್ ಅಂಕಗಳನ್ನು ತೆಗೆಯಬಹುದಾಗಿದೆ, ಅದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಇಂಗ್ಲೀಷ್ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಅಪ್ಲೋಡನ್ನು ನಾನು ಮಾಡ್ತಾ ಇರುವಂಥದ್ದು. ಪ್ರತಿಯೊಂದರ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಏನು ಸಿಗುತ್ತೆ, ಗ್ರಾಮರಿನ ಲಿಂಕ್ ಸಿಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ. ಯಾರಿಗೇನಾದರೂ ಸಮಸ್ಯೆ ಇದ್ದಲ್ಲಿ ನಮಗೆ ಕಾಂಟ್ಯಾಕ್ಟನ್ನು ತಾವುಗಳು ಕಮೆಂಟ್ ಮುಖಾಂತರ ಮಾಡ್ಬೋದು, ಅಥವಾ ನಮ್ಮ ಮೇಲ್ ID ಮುಖಾಂತರನೂ ಕೂಡ ಮಾಡಬಹುದಾಗಿದೆ. ಪ್ರಥಮ PUC ವಿದ್ಯಾರ್ಥಿಗಳೇ, ದಯವಿಟ್ಟು ಆರ್ಟ್ಸು ಮತ್ತು ಕಾಮರ್ಸು ಪೇಪರ್ಸ್ಗಳನ್ನು ನಮಗೆ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಯಾವುದೇ ಜಿಲ್ಲೆ ಆಗಿರ್ಬೋದು, ಯಾವುದೇ ಕಾಲೇಜ್ ಆಗಿರ್ಬೋದು, ಯೂನಿಟ್ ಟೆಸ್ಟ್ 1 ಹಾಗೂ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್. ಧನ್ಯವಾದಗಳು. ಆಲ್ ದ ಬೆಸ್ಟ್. ಏನಾದರೂ ತೊಂದರೆ ಇದ್ದಲ್ಲಿ ನಾನು ಹೇಳಿದ್ದಲ್ವ, ಕಮೆಂಟ್ ಮುಖಾಂತರ ಇದು ಮಾಡಿ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.